ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಆದ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸಾರಿ ಕುಚ್ಚು ಅನ್ನೋದಕ್ಕಿಂತ ಸಾರಿ ಬಾರ್ಡರ್ ಅಂತ ಹೇಳ್ಬೋದು, ವಿದೌಟ್ ಕುಚ್ಚು ಡಿಸೈನು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಕ್ರೋಶೆ ಹುಕ್ಕನ್ನು ತಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ಸ್ ಒಂದು ಮಧ್ಯಕ್ಕೆ ಸೇರಿಸ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ. ಸ್ಮಾಲ್ ಬೀಡ್ಸ್ ಇರುತ್ತಲ್ವ, ಅದು ಮೆಟಲ್ ಬೀಡ್. ಇದು ಸಾರಿ ಬಾರ್ಡರ್ ಡಿಸೈನ್ ಅಂದರೆ ವಿದೌಟ್ ಕುಚ್ಚು ಡಿಸೈನ್ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿದೆ, ಬೇಗನೂ ಆಗುತ್ತೆ ವಿದೌಟ್ ಕುಚ್ಚಾಗಿರೋದ್ರಿಂದ. ಇದಕ್ಕೆ ಫಸ್ಟ್ ದಾರ ಲಾಕ್ ಮಾಡ್ತಾ ಇದ್ದೀನಿ. ನಾನು ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಸರಿ ಹತ್ರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು, ಅಂದರೆ ಒಂದೇ ಜಾಗದಲ್ಲಿ ಸಿಂಗಲ್ ಕ್ರೋಶೆ 2 ಸರಿ ಹಾಕಿದ್ರೆ ಡಬಲ್ ಲಾಕ್ ಆಗುತ್ತೆ, ನೀಟಾಗಿ ಉಳಿಯುತ್ತೆ ಅದು ಗಟ್ಟಿಯಾಗಿ. ಮತ್ತು 2 ಚೈನ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡಿ ಅದರ ಪಕ್ಕನೇ ಲಾಕ್ ಮಾಡಿದ್ದೀನಲ್ವ, ಅದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆನ ಕೂಡ ಮಾಡ್ತಾಯಿದ್ದೀನಿ. 2 ಚೈನ್ ಆಗಿ ಡಬಲ್ ಕ್ರೋಶೆ ಅಂದರೆ 2 ಡಬಲ್ ಕ್ರೋಶೆ ಆದಂಗೆ ಆಯ್ತಲ್ಲಿ. ಈಗ ಆ ಬೀಡ್ ಇದೆಯಲ್ವ, ಮೆಟಲ್ ಬೀಡ್ ಒಂದು ನಾನು ಹೇಳಿರೋದು ಚಿಕ್ಕ ಬೀಡು, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಚಿಕ್ಕದು ಇದು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನಾನು, ಬೇರೆ ಬೀಡ್ಸ್ ಉಪಯೋಗಿಸ್ತಾ ಇಲ್ಲ. ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡ್ತಾಯಿದ್ದೀನಿ, ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಒಂದು ಚೈನ್ ಹಾಕಿ. ಮತ್ತು ಆ 2 ಡಬಲ್ ಕ್ರೋಶೆ ಇದೆಯಲ್ವ ಅದರ ಪಕ್ಕನೇ, ಅಂದರೆ ಹತ್ರನೇ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ 2 ಡಬಲ್ ಕ್ರೋಶೆ, 1 ಬೀಡು, 2 ಡಬಲ್ ಕ್ರೋಶೆ ಆಗುತ್ತೆ. ಆವಾಗ ಅದು ವಿ ಶೇಪಲ್ಲಿ ಬರುತ್ತೆ, ವಿ ಡಿಸೈನ್ ಆಗುತ್ತೆ, ವಿ ಸ್ಟಿಚ್ಚು. ಮಧ್ಯದಲ್ಲಿ ಬೀಡು ಮತ್ತು ಒಂದು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಆ 2 ಡಬಲ್ ಕ್ರೋಶೆ ಆದಮೇಲೆ. ಈಗ ಇದನ್ನು ಈ ಥರ ಸ್ಟ್ರೈಟ್ ಎಲ್ಲಿಗೆ ಬರುತ್ತೆ ಅಂತ ಸೇರಿಸ್ತೀವಲ್ವ, ಯಾವಾಗಲೂ ಹಂಗೆ ಸೇರಿಸೋದಲ್ಲ. ಈಗ ಅಷ್ಟು ಸ್ಟ್ರೈಟ್ ಸೇರಿಸ್ಕೋಬೇಡಿ, ಸ್ವಲ್ಪ ಕ್ರಾಸಿಗೆ ಈ ಥರ ನೋಡಿ, ಈ ಥರ 2 ಸ್ಟಿಚ್ ಮುಂದೆ ನಿಮ್ಮ ಪೀಕೋ ಸ್ಟಿಚ್ ಇದೆಯಲ್ವ ಅಲ್ಲಿ 2 ಸ್ಟಿಚ್ ಬಿಟ್ಟು 3ನೇ ಸ್ಟಿಚ್ ಆಗೋಷ್ಟು ದೂರ, ಅಂದರೆ ಒಂದು ಅಂದಾಜು ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕ್ರಾಸ್ ಬರುತ್ತೆ ಆವಾಗ ಡಬಲ್ ಕ್ರೋಶೆ ಸ್ವಲ್ಪ ಮುಂದೆ. ಮತ್ತು ಬೀಡ್ ವಿ ಶೇಪ್ ಬರಬೇಕು ಅಂದರೆ ಆ ಥರ ಮಾಡಬೇಕಾಗತ್ತೆ. ಮತ್ತು ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತು ಅದರ ಪಕ್ಕನೇ ಆ 2 ಡಬಲ್ ಕ್ರೋಶೆ ಪಕ್ಕನೇ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆಗ ವಿ ಶೇಪ್ ಬರುತ್ತೆ ಅದು ಸರಿಯಾಗಿ. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡು ಮತ್ತೆ ಕ್ರಾಸ್ ಮಾಡ್ಕೊಳ್ಳಿ, ಆಗ ಇದು ವಿ ಶೇಪ್ ಸರಿಯಾಗಿ ಬರುತ್ತೆ. ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ದೂರ, ಒಂದೇ ದೂರ ಬರೋಕ್ಕೆ ನೀವು ಬೇಕು ಅಂದರೆ ಪೀಕೋ ಸ್ಟಿಚ್ಚನ್ನು ಮಾರ್ಕಾಗಿ ಇಟ್ಕೋಬಹುದು. ಸೀರೆಗಳಲ್ಲಿ ಪೀಕೋ ಮಾಡಿರ್ತಾರಲ್ವ, ಸ್ಟಿಚ್ ಇರುತ್ತಲ್ವ, ಅಲ್ಲಿ 2 ಸ್ಟಿಚ್ ಬಿಟ್ಟು 3ನೇ ಸ್ಟಿಚ್ ಅಂತ ಆ ಥರ ಒಂದು ಮಾರ್ಕ್ನ ಹಾಗೆ ಇಟ್ಕೋಬೋದು. ಆಗ ಒಂದೇ ರೀತಿ ಬರುತ್ತೆ. 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಅಲ್ಲಿ ಈ ಥರ. ಮತ್ತು ಬೀಡ್ ಸೇರಿಸಿ 2 ಡಬಲ್ ಕ್ರೋಶೆ, ಒಂದು ಬೀಡ್ ಮತ್ತು 2 ಡಬಲ್ ಕ್ರೋಶೆ. ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ಮೊದಲು ನಾನು ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ ಅದರ ಪಕ್ಕನೇ ಇನ್ನೆರಡು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ ಸೇರಿಸೋದಕ್ಕಿಂತ ಮೊದಲಿರೋ ಡಬಲ್ ಕ್ರೋಶೆ ಪಕ್ಕನೇ, ಅಂದರೆ 4 ಡಬಲ್ ಕ್ರೋಶೆನೂ ಹತ್ರನೇ ಹಾಕೋದು, ಆದರೆ ಮಧ್ಯದಲ್ಲಿ ಬೀಡ್ ಹಾಕ್ತೀನಿ, ಅದರಿಂದಾಗಿ ವಿ ಶೇಪ್ ಬರುತ್ತೆ. ಈಗ ನೆಕ್ಸ್ಟು ಒಂದು ಚೈನ್ ಹಾಕಿ ಸ್ವಲ್ಪ ಕ್ರಾಸ್ಗೆ ಮಾಡ್ಕೊಳ್ಳಿ, ಆಗ ಸರಿಯಾಗಿ ವಿ ಶೇಪ್ ಬರುತ್ತೆ. ಈ ಥರ 2 ಸ್ಟಿಚ್ ಬಿಟ್ಟು 3ನೇ ಸ್ಟಿಚ್ಚಲ್ಲಿ, ಅಂದರೆ ಒಂದೇ ದೂರಕ್ಕೆ 2 ಡಬಲ್ ಕ್ರೋಶೆ, ಹತ್ರನೇ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಬೀಡ್ ತಗೊಳ್ತಾ ಇದ್ದೀನಿ, ಬೀಡ್ ಸೇರಿಸ್ಕೋಬೇಕು. ಮತ್ತು ಬೀಡ್ ಲಾಕ್ ಮಾಡಿ 2 ಡಬಲ್ ಕ್ರೋಶೆ, ಆ ಡಬಲ್ ಕ್ರೋಶೆ ಪಕ್ಕದಲ್ಲಿ ಈಗ ಹಾಕಿರೋ 2 ಡಬಲ್ ಕ್ರೋಶೆ ಇದೆಯಲ್ವ ಅದರ ಪಕ್ಕದಲ್ಲೇ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೋಬೇಕು, ಆ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಕ್ರಾಸಿಗೆ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು ಕ್ರಾಸಿಗೆ 2 ಡಬಲ್ ಕ್ರೋಶೆ, ಒಂದು ಬೀಡು, 2 ಡಬಲ್ ಕ್ರೋಶೆ, ಹೀಗೆ ಮಾಡ್ತಾ ಹೋಗಿ. ಆಗ ವಿ ಶೇಪ್ ಬರುತ್ತೆ. ಫುಲ್ಲು ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಫಸ್ಟ್ ರೌಂಡ್ ನಾನು ಫುಲ್ಲು ಮಾಡಿದ್ದೀನಿ, ಅಂದರೆ ಸ್ವಲ್ಪ ಉದ್ದ ಸ್ಯಾಂಪಲಲ್ಲಿ. ನೀವು ಬೇಕು ಅಂದರೆ ಪೂರ್ತಿ ಸೀರೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂರ್ತಿ ಸೀರೆಗೆ ಮಾಡಿದಾಗ. ಈಗ ವರ್ಕ್ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದಿದ್ದೀನಿ. ನೆಕ್ಸ್ಟ್ ಅದರ ಪಕ್ಕ ಒಂದು ಡಬಲ್ ಕ್ರೋಶೆ ಇದೆಯಲ್ವ ಬೀಡ್ ಪಕ್ಕ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡಲ್ಲಿ ವರ್ಕನ್ನು ಟರ್ನ್ ಮಾಡಿದ್ದೀನಿ. ಈಗ 3 ಚೈನ್ ಹಾಕ್ಕೊಂಡು ಬೀಡ್ ಸುತ್ತಲೂ 3 ಚೈನ್ ಹಾಕ್ಕೊಂಡು ಬೀಡ್ನ ಆ ಪಕ್ಕ ಇದೆಯಲ್ವ ಇನ್ನೊಂದು ಪಕ್ಕ, ಅಲ್ಲಿ 2 ಡಬಲ್ ಕ್ರೋಶೆ ಇದೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆಗಳು ಹಾಕ್ಕೋಬೇಕು. 2 ಡಬಲ್ ಕ್ರೋಶೆಲೇನು ಬೀಡ್ ಪಕ್ಕ ಡಬಲ್ ಕ್ರೋಶೆಯಲ್ಲಿ ಸೇರಿಸ್ಕೊಳ್ಳಿ. ಆ 3 ಚೈನನ್ನು ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಹಾಕಿ, ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಎಲ್ಲ ಡಬಲ್ ಕ್ರೋಶೆಗಳಲ್ಲೂ ಸಿಂಗಲ್ ಕ್ರೋಶೆ ಬೇಕಾಗುತ್ತೆ. ಬೀಡ್ ಮೇಲೆ 3 ಚೈನು, ಮತ್ತು ಮಧ್ಯದಲ್ಲಿ ಒಂದು ಚೈನ್ ಇದೆಯಲ್ವ ಅಲ್ಲೂ ಒಂದು ಸಿಂಗಲ್ ಕ್ರೋಶೆ.
ಮತ್ತು ನೆಕ್ಸ್ಟ್ ಆರ್ಚಲ್ಲಿ 2 ಡಬಲ್ ಕ್ರೋಶೆ ಇದೆಯಲ್ವಾ, ಆ 2 ಡಬಲ್ ಕ್ರೋಶೆಯಲ್ಲೂ ಸಿಂಗಲ್ ಕ್ರೋಶೆ ಒಂದೊಂದು ಈ ಥರ. ಮತ್ತು 3 ಚೈನ್ ಬೀಡ್ ಸುತ್ತಲೂ 1 2 3, ಮತ್ತು ಬೀಡ್ನ ಆ ಕಡೆ 2 ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ. ಹೀಗೆ ಮಾಡ್ತಾ ಹೋಗಬೇಕು ಪೂರ್ತಿ ಲೈನು. ನೆಕ್ಸ್ಟ್ ಇನ್ನೊಂದು ಡಬಲ್ ಕ್ರೋಶೆ ಇದೆ ಅಲ್ಲಿ, ಅಷ್ಟು ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಆ ಒಂದು ಚೈನಲ್ಲೂ ಒಂದು ಸಿಂಗಲ್ ಕ್ರೋಶೆ. ಹೀಗೆ ಮುಂದುವರಿಸ್ತಾ ಹೋಗಿ. ನೆಕ್ಸ್ಟ್ 2 ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ, ಮತ್ತು 3 ಚೈನು, ಮತ್ತು ಬೀಡ್ನ ಆ ಕಡೆ ಇರುವ 2 ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ, ಫಸ್ಟ್ ಒಂದು ಮತ್ತೊಂದು, ಆ ಥರ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಒಂದು ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಮತ್ತು ಎಲ್ಲ ಡಬಲ್ ಕ್ರೋಶೆಗಳಲ್ಲಿ ಸಿಂಗಲ್ ಕ್ರೋಶೆ, 3 ಚೈನು, ಆ ಥರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪೂರ್ತಿ. ನೋಡಿ ಈ ಥರ ಎಂಡ್ ಮಾಡಿದ್ದೀನಿ. ಈಗ 2 ಚೈನ್ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಂದಮೇಲೆ ಈಗ ಫ್ರಂಟ್ ಸೈಡಿಗೆ ಬನ್ನಿ, ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಕಲರ್ ದಾರ ಸೇರಿಸಿ. ಇಲ್ಲಿ ಫ್ರಂಟಲ್ಲಿ ಫಸ್ಟು ನೀವು 2 ಚೈನ್ ಮಾಡಿದ್ದೀರಲ್ವ, ಅಲ್ಲಿ ಎಲ್ಲರೂ ಒಂದು ಕಡೆ ಸೇರಿಸ್ಕೊಳ್ಳಿ. ಈಗ ಅಲ್ಲಿಂದ ಈ ಬೀಡ್ ಮೇಲಿನ 3 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಬೀಡ್ ಮೇಲಿನ ಚೈನಲ್ಲಿ ದಾರ ತಗೊಂಬನ್ನಿ, 3 ಲೂಪ್ ಆಗುತ್ತೆ, 3ಅನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ. ಇದು ಹಾಫ್ ಡಬಲ್ ಕ್ರೋಶೆ. ಈ ಥರ 3 ಸಾರಿ ಮಾಡ್ತಾಯಿದ್ದೀನಿ. 3 ಹಾಫ್ ಡಬಲ್ ಕ್ರೋಶೆ ಫಸ್ಟಿಗೆ. 3 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಈಗ 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 1 2 3 3 ಚೈನಾಗಿ ಇದನ್ನು ಪೀಕೋ ಮಾಡ್ತಾಯಿದ್ದೀನಿ. ಪೀಕೋ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಹಾಫ್ ಡಬಲ್ ಕ್ರೋಶೆ 3 ಲೂಪ್ ಇದೆಯಲ್ವ, ಆ ಲೂಪಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ, ಅಂದರೆ ಹಾಫ್ ಡಬಲ್ ಕ್ರೋಶೆ ಎಂಡಾದಲ್ಲಿ, ಮತ್ತು ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ 3 ಲೂಪ್ ಆಗುತ್ತೆ, 3ಅನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ. ಅದನ್ನು ಆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ, 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಗ್ಯಾಪ್ ಮಾಡಿದ್ದೀರಲ್ವ, ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು, ಮಧ್ಯದ ಗ್ಯಾಪಲ್ಲಿ. ಈ ಥರ ಸಣ್ಣ ಆರ್ಚ್ ಬರುತ್ತೆ. ಈ ಥರ ಆ ದಾರಗಳನ್ನೆಲ್ಲ ನೀವು ಕಟ್ ಮಾಡಿ ಆಮೇಲೆ ಗಮ್ ಹಾಕ್ಕೋಬೇಕು, ಸ್ಟಾರ್ಟಿಂಗ್ ದಾರಗಳೆಲ್ಲ. ನೆಕ್ಸ್ಟು ಈ ಥರ ಅಲ್ಲಿ ಗ್ಯಾಪಲ್ಲಿ ಒಂದು ಚೈನ್ ಹಾಕಿ ಸೇರಿಸ್ಕೊಂಡ್ಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ, ಅಂದರೆ ಬೀಡ್ ಮೇಲಿನ 3 ಚೈನ್ ಇದೆಯಲ್ವ, ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ನೋಡಿ 3ನೇ ಹಾಫ್ ಡಬಲ್ ಕ್ರೋಶೆ, ಈ 3 ಲೂಪನ್ನು ಸೇರಿಸ್ತೀವಲ್ವ, ನೆಕ್ಸ್ಟ್ ಆ 3 ಲೂಪಿಗೆ ಪೀಕೋ ಮಾಡ್ಕೋಬೇಕು. ನೋಡಿ ಈ ಥರ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಆ ಚೈನ್ನ ಸ್ಟಾರ್ಟಿಂಗಲ್ಲಿ 3 ಲೂಪ್ ಇರುತ್ತಲ್ವ, ಈಗ ನೀವು ಹಾಫ್ ಡಬಲ್ ಕ್ರೋಶೆ ಮಾಡಿರೋದು, ಆ 3 ಲೂಪಿಗೆ ಸೇರಿಸ್ಕೋಬೇಕು. ಹುಕ್ ಹಾಕಿ ದಾರ ತರಬೇಕು, ಲಾಕ್ ಮಾಡ್ಕೋಬೇಕು. ಈಗ ಮತ್ತೆರಡು ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 3ನೇದಲ್ಲಿ ಪೀಕೋ, ಮತ್ತೆರಡು ಹಾಫ್ ಡಬಲ್ ಕ್ರೋಶೆ, ಆ ಥರ. ಅದನ್ನು ನೆಕ್ಸ್ಟು ಮಿಡ್ಲಿನ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈ ಥರ ಬರುತ್ತೆ. ಈ ಥರ ನೆಕ್ಸ್ಟು ಒಂದು ಚೈನ್ ಗ್ಯಾಪಲ್ಲಿ ಸೇರಿಸ್ಕೋಬೇಕು. ಈ ಥರ ಸಣ್ಣ ಸಣ್ಣ ಆರ್ಚ್ಗಳು ಬರುತ್ತೆ ಸ್ನೇಹಿತರೆ, ಪುಟ್ಟದಾಗಿರೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಾರ್ಡರ್ ಡಿಸೈನ್ ಥರ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಬೀಡ್ ಮೇಲಿನ 3 ಚೈನು, ಅಲ್ಲಿ 3 ಹಾಫ್ ಡಬಲ್ ಕ್ರೋಶೆ ಫಸ್ಟ್ ಹಾಕ್ಕೊಳ್ಳಿ, ಇನ್ನೊಂದು ಹಾಕ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ. ಆಮೇಲೆ ನೋಡಿ ಆ 3 ಲೂಪ್ ಒಂದೇ ಮಾಡ್ತೀರಲ್ವ ಹಾಫ್ ಡಬಲ್ ಕ್ರೋಶೆ, ಆ ಲೂಪಿಗೆ ಪೀಕೋ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಆ 3 ಲೂಪ್ ಇದೆಯಲ್ವ ಹಾಫ್ ಡಬಲ್ ಕ್ರೋಶೆ 3 ಲೂಪು, ಆ 3 ಲೂಪಿಗೆ ಸೇರಿಸ್ಕೋಬೇಕು ನೀವು, ಪೀಕೋ ಮಾಡ್ಕೊಳ್ಳೋದು. ಹಾಫ್ ಡಬಲ್ ಕ್ರೋಶೆ ಹಿಂದಿನ ಗ್ಯಾಪಿಗೆ ಸೇರಿಸೋದಲ್ಲ, ಹಾಫ್ ಡಬಲ್ ಕ್ರೋಶೆ ಮೇಲಿನ 3 ಲೂಪ್ ಇರುತ್ತಲ್ವ, ಅಲ್ಲಿ ಲೂಪಿಗೆ ಸೇರಿಸ್ಕೋಬೇಕು. ಇನ್ನು 2 ಹಾಫ್ ಡಬಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಒಂದು ಚೈನಲ್ಲಿ ಗ್ಯಾಪು, ಅದರ ನೆಕ್ಸ್ಟ್ ಆರ್ಚಲ್ಲಿನೂ ಅದೇ ಥರ ಮಾಡ್ತಾ ಹೋದರೆ ಆಯಿತು. ಈಗ ನಿಮಗೆ ಕುಚ್ಚು ಬೇಕು ಅಂದರೆ ನೆಕ್ಸ್ಟ್ ಆರ್ಚಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಿ, ನೆಕ್ಸ್ಟ್ 3 ಚೈನಲ್ಲಿ ಅಲ್ಲಿ ಸಣ್ಣ ಕುಚ್ಚು ಹಾಕೋಬೋದು. ತುಂಬ ಚಿಕ್ಕ ಕುಚ್ಚು ಹಾಕ್ಕೋಬೇಕಾಗತ್ತೆ ಮಾತ್ರ, ಹೆಚ್ಚು ದೊಡ್ಡದು ಬೇಡ. ಒಂದು 50ರಿಂದ 70 ಎಳೆ ದಾರ ಇದ್ದರೆ ಸಾಕು, ಅದರಿಂದ ಹೆಚ್ಚು ಬೇಡ. ಪುಟ್ಟ ಕುಚ್ಚುಗಳನ್ನು ಹಾಕ್ಕೋಬೇಕಾಗತ್ತೆ, ಪುಟ್ಟ ಆರ್ಚ್ ಆಗಿರೋದ್ರಿಂದ. ಬೇಕಾದ ರೀತಿಯಲ್ಲಿ ಹಾಕೋಬೋದು. ಈ ಥರ ಕಾಣಿಸುತ್ತೆ ನಿಮಗೆ, ಪುಟ್ಟ ಆರ್ಚಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು.
3 ಆರ್ಚಿಗೆ ಒಂದ್ಸರ ಹಂಗೆ ಕುಚ್ಚು ಹಾಕ್ಕೋಬೋದು, ಅಥವಾ ನಿಮಗೆ ಬೇಕಾದ ಹಾಗೆ ಪುಟ್ಟ ಪುಟ್ಟ ಆರ್ಚ್ ಆಗಿರೋದ್ರಿಂದ 4ಕ್ಕೆ ಒಂದರಂಗೆ ಅಥವಾ 5ಕ್ಕೆ ಒಂದರಂಗೆ ಆ ಥರ ದೂರ ದೂರ ಬೇಕು ಅಂದರೆ 5 ಆರ್ಚಿಗೆ ಒಂದ್ಸರಿ ಆ ಥರನೂ ಕುಚ್ಚು ಹಾಕೋಬೋದು. ಹಾಕೋದಾದರೆ ವಿದೌಟ್ ಕುಚ್ಚೂ ಚೆನ್ನಾಗೇ ಕಾಣಿಸುತ್ತೆ. ಇದನ್ನು ಬ್ಲೌಸ್ ನೆಕ್ಗೂ ಕೂಡ ನೀವು ಡಿಸೈನ್ ಮಾಡ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ. ನಾನು ಸ್ವಲ್ಪ ಜಾಸ್ತಿ ಮಾಡಿದೆ ನೋಡಿ, ಎಂಡ್ವರೆಗೂ ಮಾಡಿದ್ದೀನಿ. ಆಮೇಲೆ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ದಾರನಿಗೆ ಹಿಂದೆ ಹಿಂಗೆ ಮಡಿಸ್ಬಿಟ್ಟು ಗಮ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೇ ರೀತಿ ಪೂರ್ತಿ ಸೀರೆಗೆ ಮಾಡಿದಾಗ. ಇದು ಸ್ಯಾಂಪಲಲ್ಲಿ ಮಾಡಿರೋದು ನಾನು, ನೀವು ಸೀರೆಗೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಬ್ಲೌಸ್ ನೆಕ್ಕಿಗೂ ಮಾಡ್ಬೋದು, ಬ್ಲೌಸ್ ಕೈಗೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪುಟ್ಟ ಪುಟ್ಟದಾಗಿ ಬಾರ್ಡರ್ ಡಿಸೈನ್ ಇದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವೀಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ. ತುಂಬ ವೀಡಿಯೋಗಳಿದೆ. ಕ್ರೋಶೆ ಡಿಸೈನ್ಗಳು, ನಾನು ಉಲ್ಲನ್ ಡಿಸೈನ್ಗಳು ಕೂಡ ಮಾಡ್ತಾ ಇರ್ತೀನಿ. ಅದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವೀಡಿಯೋ ಸಜೆಸ್ಟ್ ಆಗುತ್ತೆ. ಮುಂದಿನ ವೀಡಿಯೋಗೆ ಭೇಟಿಯಾಗೋಣ. ಥ್ಯಾಂಕ್ ಯು.